ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಸ್ಮಾರ್ಟ್ ಸಿಟಿ ಯೋಜನೆಗೆ ಬೆಳಗಾವಿ ಮೊದಲ ಹಂತದಲ್ಲೇ ಸೆಲೆಕ್ಟ್ ಆಗಿತ್ತು. ಅದಾದ ಬಳಿಕ ಕೇಂದ್ರ ಸರ್ಕಾರದ ಅಮೃತ ಸಿಟಿ ಯೋಜನೆಯಡಿಯೂ ಬೆಳಗಾವಿಗೆ ಕೇಂದ್ರ ಸರ್ಕಾರದಿಂದ 500 ಕೋಟಿ ರೂಪಾಯಿ ಅನುದಾನ ಹರಿದು ಬಂದಿದೆ. ಹೀಗೆ ಬಂದ ಅನುದಾನದ ಅಡಿ ನಗರದಾದ್ಯಂತ ಒಳಚರಂಡಿ ಕಾಮಗಾರಿಯೂ ನಡೀತಾ ಇದೆ. ಒಳಚರಂಡಿ ನಿಗಮದಿಂದ ಬೆಳಗಾವಿಯ ಕನಕದಾಸ ವೃತ್ತದಲ್ಲೂ ಒಳಚರಂಡಿ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಸಿಮೆಂಟ್ ಪೈಪ್ ಅಳವಡಿಕೆ ಕಾರ್ಯಕ್ಕೆ ಗ್ರಾಮೀಣ ಭಾಗದ ಹಲವು ಕಾರ್ಮಿಕರು ಬಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ಕೆಲಸ ಆರಂಭಿಸಿದ ಇಬ್ಬರು ಕಾರ್ಮಿಕರು 15 ಅಡಿ ಆಳಕ್ಕೆ ಇಳಿದು ಸಿಮೆಂಟ್ ಪೈಪ್ ಲೈನ್ ಅಳವಡಿಸುವ ಕಾರ್ಯದಲ್ಲಿ ತೊಡಗಿದ್ರು. ಆ ವೇಳೆ ಜೆಸಿಬಿ ಚಾಲಕನ ಬೇಜವಾಬ್ದಾರಿಯಿಂದ ಮೇಲಿದ್ದ ಮಣ್ಣು ಕಾರ್ಮಿಕರ ಮೇಲೆ ಕುಸಿದಿದೆ. ಅಪಾರ ಪ್ರಮಾಣದ ಮಣ್ಣು ಕುಸಿದ ಪರಿಣಾಮ ಇಬ್ಬರು ಕಾರ್ಮಿಕರು ಉಸಿರುಕಟ್ಟಿ ಮೃತಪಟ್ಟಿದ್ದಾರೆ. ಮೃತರಾದವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಪಟಗುಂಡಿ ಗ್ರಾಮದ ಬಸವರಾಜ ಸವರಿ ಹಾಗೂ ಶಿವಲಿಂಗ ಸವರಿ ಅಂತ ಗುರುತಿಸಲಾಗಿದೆ. ಒಳಚರಂಡಿ ನಿಗಮದಿಂದ ಕೈಗೊಳ್ಳಲಾಗ್ತಾ ಇರುವ ಈ ಕಾಮಗಾರಿ ಗುತ್ತಿಗೆಯನ್ನ ಪುಣೆ ಮೂಲದ ಗರ್ಪೂರೆ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪಡೆದಿದೆ. ಬಸವರಾಜ್ ಹಾಗೂ ಶಿವಲಿಂಗ ಈ ಇಬ್ಬರು ಹಲವು ತಿಂಗಳಿಂದ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಸವರಾಜ್ ಹಾಗೂ ಶಿವಲಿಂಗ ಸಂಬಂಧಿಗಳಾಗಿದ್ದು ದಿನಗೂಲಿ ಹೆಚ್ಚು ಸಿಗುತ್ತೆ, ಮನೆಗೆ ಆಸರೆ ಆಗುತ್ತೆ ಅಂತ ಬೆಳಗಾವಿಗೆ ಬಂದಿದ್ರು. ಸುರಕ್ಷತಾ ವಸ್ತುಗಳನ್ನ ಗುತ್ತಿಗೆದಾರರು ಕಾರ್ಮಿಕರಿಗೆ ನೀಡಿರೋದೇ ಈ ಅವಘಡಕ್ಕೆ ಕಾರಣವಾಯಿತೆ ಎಂಬ ಅನುಮಾನ ಮೂಡತೊಡಗಿದೆ. ಕೆಲಸ ಮಾಡಿದ್ರಿ ಸರ್, ಅದ ಬೆಳಿಗ್ಗೆ 11:15 ಆಗಿತ್ತು ಸರ್. ಅವನ ಬ್ಯಾಗ ಬೆಲ್ಟ್ ಹಾಕತ್ತೀನಿ ರೀ. ಅವರಿಬ್ರು ಒಂದು 18 ಫೂಟ್ ಆಗಲಿ ಒಂದು 20 ಫೂಟ್ ರೀ ತೆಳಗಿದ್ರು. ಅವರು ತೆಳಗಿದ್ರೆ DCP ಅದ್ರ ಮ್ಯಾಗಿತ್ತು ರೀ. ಮ್ಯಾಗರ ಅಂತಲೇ ಮಾಲಕರು ಮುಂದಿದ್ರು. ಮುಂದಿರ ಅಂತಲೇ ಅವ್ರು ತಳಗಿಳಿ ಅಂತಲೇ ಅವ್ರ ಮಾಲಕರು ಏನು ಸೇಫ್ಟಿ ಏನು ಕೊಲ್ಲಿಲ್ಲ ರೀ. ನಮಗೆ ಹೆಲ್ಮೆಟ್ ಒಂದು ಕೊಟ್ಟಾರ, ಅದಷ್ಟೇ ರೀ. ಹೆಲ್ಮೆಟ್ ಕೊಟ್ಟಾರ ಅದಷ್ಟೇ ರೀ. ಅದು ತಳಗಿಳಿ ಅಂತೇಳಿ ನಾವು ಬೆಲ್ಟ್ ಹಾಕೋತ್ನಾಗ ರೀ ಎರಡು ಸೈಡ್ ಮಣ್ಣು ಕತ್ತರಿಸ್ರಿ. ಅದು DCP ಗಜ್ಜಿಗೆ ಇದಾಗಿತ್ತು, ಅದು ನಮ್ಗೆ ಗೊತ್ತಿಲ್ಲ ರೀ. ಒಟ್ಟು ಎರಡು ಸೈಡ್ ರೀ ಮಣ್ಣು ಕತ್ತರಿಸಿ ಇದಾಗಿತ್ತು ರೀ. ಹಾಂ, ನಾನು ಹೇಳ್ತೀನಿ ರೀ. ನಮ್ಮ ಅಮ್ಮ ರೀ ನೀನು ವಯಸ್ಸಾಗಿಲ್ಲ ರೀ, ಮತ್ತು ಇನ್ನೂ ಹರಿಯೋದಿ ಮ್ಯಾಗ ನಿಲ್ಲೋ ನಾನು ಹೋಗ್ತೀನಿ. ನಮ್ಗೆ ಅವಾಗ ಮುಚ್ಚಿನ ಅಂದ್ರೆ ಗೊತ್ತಾಯ್ತು. DCP ಸಲುವಾಗಿ ಕುಚ್ಚಿದ್ರು. DCP ಮುಂದೆ ಆಯ್ತು, ತೆಗ್ಗಿನ ಮುಂದೆ ಆಯ್ತು. ಒಂದು 15 ದಿನ ನಾವು ಬಂದಿರ್ಕಿಲ್ರಿ, ಬೇರೆದವ್ರು ಮಾಡಿರಿ. ಅಂಬೇಡ್ಕರ್ ಜಯಂತಿ ಹೋಗಿದ್ರಿ. ಅಂಬೇಡ್ಕರ್ ಜಯಂತಿ ಮುಗಿಸ್ಕೊಂಡು ನೀನು ನೈಟ್ ಬಂದಿರಿ. ಅವ್ರ ಶಿವಲಿಂಗರೇ ನಮ್ಮ ಕಾಕನ ಮಗ ಹಾಕೊಂಡ್ರೆ, ಮತ್ತು ಅವ್ನು ಬಸ್ಸು ಮಾಮಾರೇ ಮಾಮ ಹಾಂ ಎಲ್ಲರೂ. ಗುತ್ತಿಗೆದಾರರು ಹಾಗೂ ಒಳಚರಂಡಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಮನೆಗೆ ಆಸರೆಯಾಗಿದ್ದವರನ್ನ ಕಳೆದುಕೊಂಡು ಕುಟುಂಬಸ್ಥರು ಬೀದಿಗೆ ಬಂದಿದ್ದಾರೆ. ಕಾರ್ಮಿಕರ ಸಾವಿಗೆ ಪರೋಕ್ಷವಾಗಿ ಕಾರಣವಾದ ಪ್ರಾಜೆಕ್ಟ್ ಮ್ಯಾನೇಜರ್ ನಾಗರಾಜ್ ಪೋದಾರ್, ಸಿವಿಲ್ ಇಂಜಿನಿಯರ್ ವಿಶ್ವನಾಥ್ ಹಿರೇಮಠ, ಮೌಸಿನ್ ಶೇಖ್ ಅವರನ್ನ ಮಾಳಮಾರುತಿ ಠಾಣಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೊಂದು ಕಡೆ ಕುಟುಂಬ ಸದಸ್ಯರನ್ನ ಕಳೆದುಕೊಂಡು ಇದೀಗ ಎರಡೂ ಕುಟುಂಬಗಳು ಬೀದಿಗೆ ಬಿದ್ದಿದ್ದು, ಕುಟುಂಬಕ್ಕೆ ಪರಿಹಾರ ಕೊಡಿಸುವ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಯಾರದಾರಲ್ಲ ಅವರು ಈ ಸ್ಪಾಟ್ ಮೇಲೆ ಬರ್ಬೇಕ್ರಿ. ಅವ್ರು ಬಂದ ಮೇಲೆ ನಾವು ಅವ್ರ ಅವ್ರು ಏನು ಹೇಳ್ತಾರೋ ನಾವೇ ಅವ್ರಿಗೆ ನಾವು ಚರ್ಚೆ ಮಾಡಿ ಮೃತದೇಹ ತೊಗೊಂಡು ಹೋಗ್ತೀವಿ. ಹಣ ಮಟ್ಟ ನಾವು ಇಲ್ಲಿ ಬಾಡಿ ತೊಗೊಂಡು ಹೋಗೋದಿಲ್ಲ. ನಾವು ಇಲ್ಲಿಂದ ಯಾವುದೇ ಸುರಕ್ಷತೆ ಇದನ್ನು ಕೊಟ್ಟಿರ್ಕಿಲ್ಲ ಅವ್ರಿಗೆ ಏನು ಕೊಡಲ್ದಾಗ ಈಗ ಈ ರೀತಿ ಆಗಿದ್ರಿ. ಮತ್ತು ಅವು ಪಾಪ ಬಡ ಕುಟುಂಬ ಅವ. ಆ ಮಗ ಒಂದು ಹುಡುಗಂದು ಮದುವೆ ಆಗಿಲ್ಲ. ಆ ತಂದೆ ಭಾಳ ಬಡ ಕುಟುಂಬದಿಂದ ಬಂದಂತಾರ ಅವ್ರು ಏನೂ ಇಲ್ಲ. ತಂದೆ ಸಲುವಕ್ಕಾಗಿ ಇಲ್ಲಿ ದುಡಿಯಾಕೆ ಬಂದವ್ರಿ ಅವರು. ಇವ್ರಿಗೆ ಈ ಬಸವರಾಜ ಸರ್ವಿಗೆ ಏನಂತ್ರಿ, ಇವ್ರಿಗೆ ಯಾವ ಮಕ್ಕಳದವ್ರಿ ಎಜುಕೇಷನ್ ಮಾಡ್ಸತ್ತಾರ. ಮಕ್ಕಳ್ರಿ ದುಡಿದು ಎಜುಕೇಷನ್ ಮಾಡ್ತಾನೆ. ಒಂದು ಗುಂಟೆ ಹೊಲ ಇಲ್ಲ, ಏನೂ ಇಲ್ಲರಿ ಇವ್ರದ್ದು. ಆ ದುಡಿಮೆಗಾಗಿ ಬಂದನ್ರಿ ಇಲ್ಲಿ ಒಂಪ. ಇಂಥ ಈ ಇವ್ರ ಸಾವಿಗೆ ಇನ್ನೂ ಮಟ್ಟ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಅವ್ರು ಎಷ್ಟು ಬೇಜವಾಬ್ದಾರಿತನ ಮಾಡೋದನ್ನ ತಿಳ್ಕೊಬೇಕು. ಅಂದ್ರೆ ಮನುಷ್ಯರ ಜೀವಕ್ಕೆ ಬೆಲೆನೇ ಇಲ್ದಂಗೆ ತಿಳ್ಕೊಂಬಿಟ್ಟಾರ ಅವ್ರು. ಅಷ್ಟು ನಮ್ಗೆ ದುಃಖ ಆದ್ರಿ. ನಮ್ಮ ಸ್ನೇಹಿತರು ಭಾಳ ನಮಗೆ ಒಡನಾಟ್ರಿ. ಅವ್ರ ಜೀವಕ್ಕೆ ಬೆಲೆನೇ ಇಲ್ದಂಗೆ ಮಾಡಿಬಿಟ್ಟಾರೆ ಇವರು. ಅವ್ನ ಮೇನ್ ಕಾಂಟ್ರಾಕ್ಟರ್ ಬರಬೇಕು ಇಲ್ಲಿ, ಮತ್ತು ಅಧಿಕಾರಿಗಳು ಬರಬೇಕು. ಹಣ ಮತ್ತು ನಮ್ಮ ಸ್ಪಾಟ್ ಮೇಲೆ ನಾವು ತೆಗೆದಿಲ್ಲ, ಇಲ್ಲ ಧರಣಿ ಕೊಡ್ತು ನಾವು ಇಲ್ಲಿ ಹಣ ಬರುವವರೆಗೆ. ನಾವು ಕಾರ್ಪೊರೇಷನ್ ಮಾಡ್ತಾ ಇದ್ರು, ಅವ್ರ ಕಮಿಷನರ್ ಕೂಡ ಬಂದಿಲ್ಲ, ಯಾರು ಬಂದಿಲ್ರಿ. ಒಟ್ಟು ಇನ್ನೂ ಮಟ್ಟ ಎಷ್ಟು ಗಂಟೆಗೆ ಭಾಳ ಮಾಡಿ 11 ಗಂಟೆಗೆ ಆಗಿದ್ರಿ. 11 ಗಂಟೆಗೆ ಆದ ಇಲ್ಲಿವರೆಗೆ ಯಾರಾದ್ರು ಏನಾಗಿತ್ತು ಅಂತ ಕೇಳಕ್ಕೂ ಬಂದಿಲ್ಲ ಅವ್ರು ಇಲ್ಲಿವರೆಗೆ.
ಅಂತ ನಮ್ಮ ಊರನವ್ರಿಗೆ ಅಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿಲ್ರಿ ಅವ್ರೇನು. ಅಲ್ಲಿ ನೀವು ಬರ್ರಿ, ಅವ ಏನು ಕಂಡಕ್ಟರ್ ಮಾತಾಡಿದ್ರಿ ನಮ್ಮ ಅಲ್ಲಿ ಮನೆಗೆ, ನೀವು ಬರ್ರಿ ಜಲ್ದಿ ಬರ್ರಿ ನೀವು ಅಷ್ಟ ಅಂತಾನಂತ್ರಿ. ಅಲ್ಲಿ ಏನೈತಿ ಅಂತ ಐತಿ ಮಾಹಿತಿನೂ ಇಲ್ಲ ಅದ್ರ ಬಗ್ಗೆ ಏನು ಮಾತಾಡಿಲ್ರಿ ಅವ್ರ. ಇನ್ನು ಘಟನೆ ಬಳಿಕ ಇಬ್ಬರ ಮೃತದೇಹಗಳನ್ನ ಬಿಮ್ಸೆ ಶವಾಗಾರಕ್ಕೆ ಕಳುಹಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ಬಾರದ ಗುತ್ತಿಗೆ ಪಡೆದ ಕಂಪನಿ ವಿರುದ್ಧವೂ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪರಿಹಾರ ಘೋಷಿಸುವವರೆಗೆ ಮೃತದೇಹ ಒಯ್ಯಲ್ಲ ಅಂತಾನೂ ಪಟ್ಟು ಹಿಡಿದಿದ್ರು. ಆದರೆ ಹೊಟ್ಟೆಪಾಡಿಗೆ ಊರು ಬಿಟ್ಟು ಬಂದವರು ಮಸಣ ಸೇರಿದ್ದು ಮಾತ್ರ ದುರಂತವೇ ಸರಿ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.